ಒಂದು ಚಪಾತಿ ತಿಂತಾ ಇದ್ದಂಗೆ ಹೊಟ್ಟೆ ಫುಲ್ ಆಗಬೇಕು ಆ ಥರದೊಂದು ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಅಗಲವಾಗಿ ಚಪಾತಿ ಲಟ್ಸ್ಕೊಂಡಿದ್ದೀನಿ. ಚಪಾತಿನ ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಮಾತ್ರ ಸುಟ್ಕೋಬೇಕು. ಸ್ವಲ್ಪ ಒಂದು ಕಡೆಗೆ ಬಿಸಿ ಆದ ಕೂಡಲೇ ಇನ್ನೊಂದು ಕಡೆಗೆ ತಿರುಗಿಸಿ ಎಣ್ಣೆ ಹಚ್ಚಿ ಮತ್ತೆ ಇನ್ನೊಂದು ಕಡೆಗೂ ತಿರುಗಿಸ್ಕೊಂಡು ಎರಡೂ ಕಡೆಗೂ ಸ್ವಲ್ಪ ಅದು ಲೈಟಾಗಿ ಬೇಯೋವರೆಗೂ ಮಾತ್ರ ಬೇಯಿಸ್ಕೋಬೇಕು. 50% ಅಷ್ಟು ಮಾತ್ರ ಬೇಯಿಸ್ಕೊಂಡು ಚಪಾತಿನ ಸೈಡಲ್ಲಿ ತೆಗೆದಿಟ್ಕೊಂಡ ನಂತರ ಇದರೊಳಗಡೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಬೆಳಗ್ಗೆ ಹೊತ್ತು ಪ್ರೋಟೀನ್ ಹೆಚ್ಚಾಗಿರುವಂಥ ಬ್ರೇಕ್ಫಾಸ್ಟ್ ಅನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸುಮಾರು 3 ಮೊಟ್ಟೆ ನಾನಿಲ್ಲಿ ತೊಗೊಂಡಿದ್ದೀನಿ. ಮೊಟ್ಟೆ ಜೊತೆಗೆ ಒಂದಷ್ಟು ತರಕಾರಿಗಳನ್ನ ಕೂಡ ಹಾಕ್ಕೋಬೋದು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೆ ನೀವು ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಈ ಥರದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಂತರ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅಥವಾ ಅಚ್ಕಾರದ ಪುಡಿ ಅಥವಾ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಹಾಗೆ ಕಾವಲಿ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆಮ್ಲೆಟ್ ಹಾಕೋಬೋದು. ಬೆಳಗಿನ ಗಡಿಬಿಡಿ ಸಮಯದಲ್ಲಿ ಚಪಾತಿ, ಪಲ್ಯ ಇದೆಲ್ಲ ಮಾಡೋದಕ್ಕಿಂತಲೂ ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಫಿಲ್ಲಿಂಗ್ ಆಗಿರುತ್ತೆ. ಒಂದು ಚಪಾತಿ ತಿಂತಿದಂಗೆ ಹೊಟ್ಟೆ ಫುಲ್ ಆಗುತ್ತೆ. ಸೊ ಆಮ್ಲೆಟ್ ಹಾಕಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಪಾತಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಆ ಆಮ್ಲೆಟ್ ಚಪಾತಿಗೆ ಅಂಟ್ಕೊಂಡಿದೆ ಅಂತ ಗೊತ್ತಾದ ನಂತರ ಒಂದು ಕಡೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಇದಕ್ಕೆ ಚೀಸ್ ಹಾಕ್ಕೊಳ್ಳೋಣ. ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಈ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಖಂಡಿತ ಮಕ್ಕಳು ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಚೀಸ್ ಹಾಕಿ ಮತ್ತು ಅದರ ಮೇಲ್ಗಡೆ ಚಪಾತಿನ ಫೋಲ್ಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಬಿಸಿಗೆ ಚೀಸ್ ಕೂಡ ಕರಗುತ್ತೆ. ನಂತರ ಕಟ್ ಮಾಡಿ ಡಬ್ಬಿಗೆ ಪ್ಯಾಕ್ ಮಾಡಿಕೊಡಿ. ಇದು ಮಕ್ಳಿಗಷ್ಟೇ ಅಲ್ಲ, ದೊಡ್ಡರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಈ ಥರದ ಒಂದು ರೆಸಿಪಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಬೈ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.